ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು. ಎನ್ಎಂಡಿ ಜಮೀರ್ ಅಹಮದ್ ಭೀಕರ ಹತ್ಯೆ ಪ್ರಕರಣ 5 ಆರೋಪಿಗಳ ಬಂಧನ. ಶಂಕರಿಕೊಪ್ಪ, ಗಡಿಯಂಕನಹಳ್ಳಿ ಅನೇಕ ಬಿಜೆಪಿ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆ. ಶಿರಸಿ ಮೂಲದ ಉಪನ್ಯಾಸಕ ಗಣಪತಿ ಭಟ್ ಶವ ಉಡುಪಿಯ ಬಾವಿಯಲ್ಲಿ ಪತ್ತೆ. ಅಳಕಾರ ಮದ್ಗುಣಿಯ ವೀರಾಂಜನೇಯ ದೇವಸ್ಥಾನದ ಸಿಸಿ ರಸ್ತೆಗೆ ಚಾಲನೆ. ಬೃಹತ್ ಶಿಕ್ಷಕರ ಉದ್ಯೋಗ ಮೇಳ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಾನಹಳ್ಳಿಯ ಶ್ರೀ ಗಜಾನನ ಮಾಧ್ಯಮ ಶಾಲೆ ಉತ್ತಮ ಫಲಿತಾಂಶ ದಾಖಲಿಸಿದೆ. ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆಯಿಂದ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಯಶಸ್ವಿ. ಮುಂಡಗೋಡ್ ನಗರದಲ್ಲಿ ಶುಕ್ರವಾರ ತಡರಾತ್ರಿ ಬಸ್ ಸ್ಟ್ಯಾಂಡ್ ಬಳಿಯ ಅಂಬಿಕಾ ಸಾವ್ಜಿ ಹೋಟೆಲ್ನಲ್ಲಿ ನಡೆದ ಎನ್ಎಂಡಿ ಜಮೀರ್ ಅಹಮದ್ ದರ್ಗಾವಾಲೆ ಎಂಬ ವ್ಯಕ್ತಿಯ ಭೀಕರ ಹತ್ಯೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ವಿಶ್ವಸನೀಯ ಮೂಲಗಳಿಂದ ತಿಳಿದುಬಂದಿದೆ. ಮುಂಡಗೋಡದ ಹಳೂರು ನಿವಾಸಿ ಜಮೀರ್ ಅಹಮದ್ ದರ್ಗಾವಾಲೆ ರಾತ್ರಿ ಊಟಕ್ಕೆಂದು ಬಸ್ ನಿಲ್ದಾಣ ಬಳಿಯ ಅಂಬಿಕಾ ಹೋಟೆಲ್ಗೆ ತೆರಳಿದ್ದ ವೇಳೆ ದುಷ್ಕರ್ಮಿಗಳು ದಾಳಿ ನಡೆಸಿ ಹತ್ಯೆ ಮಾಡಿದ್ದ ಘಟನೆ ನಡೆದಿತ್ತು. ಮುಂಡಗೋಡ್ ಪಟ್ಟಣವನ್ನೇ ಬೆಚ್ಚಿ ಬೀಳಿಸಿದ್ದ ಭೀಕರ ಹತ್ಯೆ ಪ್ರಕರಣದ ಆರೋಪಿಗಳನ್ನು ಬೇಟೆಯಾಡಲು ರಂಗಕ್ಕಿಳಿದಿದ್ದ ಪೊಲೀಸರಿಗೆ ಅದರಲ್ಲಿ ಯಶಸ್ಸು ದೊರೆತಿದೆ ಎಂದು ತಿಳಿದುಬಂದಿದೆ. ಮಂಜುನಾಥ್ ಹೆಸರಿನ ಇಬ್ಬರು, ಶ್ರೀಕಾಂತ್ ಸೇರಿದಂತೆ ಒಟ್ಟು 5 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಲಾಗಿದೆ. ಅಪಹರಣ ನಡೆದಿತ್ತು. ಕೆಲ ತಿಂಗಳ ಹಿಂದೆ ನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಎದುರಿನ ರಸ್ತೆಯಲ್ಲಿ ಈಗ ಹತ್ಯೆಯಾಗಿರುವ ಎನ್ಎಂಡಿ ಜಮೀರ್ ಅಹಮದ್ ದರ್ಗಾವಾಲೆಯನ್ನು ದುಷ್ಕರ್ಮಿಗಳು ಇಳಿ ಸಂಜೆಯ ಸಮಯದಲ್ಲಿ ಅಪಹರಿಸಿದ್ದರು. ಆಗಿನ ಎಸ್ಪಿ ಎಂ ನಾರಾಯಣ್ ನೇತೃತ್ವದಲ್ಲಿ ಮುಂಡಗೋಡ್ ಸಿಪಿಐ ರಂಗನಾಥ್ ನೀಲಮ್ಮನವರ್ ಮತ್ತು ತಂಡ ಅಪಹರಣ ಪ್ರಕರಣವನ್ನು ಭೇದಿಸಿ ಎನ್ಎಂಡಿ ಜಮೀರ್ ಅಹಮದ್ ದರ್ಗಾವಾಲೆಯನ್ನು ರಕ್ಷಣೆ ಮಾಡಿದ್ದರು. ಆದರೆ ಕೊನೆಗೂ ಜಮೀರ್ ಅಹಮದ್ ಹತ್ಯೆ ನಡೆದು ಹೋಗಿದೆ. ಮುಂಡಗೋಡ್ ಪಟ್ಟಣದಲ್ಲಿ ಶುಕ್ರವಾರ ತಡರಾತ್ರಿ ಹತ್ಯೆ ನಡೆಯುತ್ತಿರುವಂತೆಯೇ ಶಿರಸಿ ಉಪವಿಭಾಗದ ಡಿವೈಎಸ್ಪಿ ಶ್ರೀಮತಿ ಗೀತಾ ಪಾಟೀಲ್ ತಕ್ಷಣ ಧಾವಿಸಿ ಸ್ಥಳದಲ್ಲಿಯೇ ಇದ್ದು ಮಾರ್ಗದರ್ಶನ ನೀಡಿದ್ದರು. ಅಲ್ಲದೆ ಎಸ್ಪಿ ದೀಪನ್ ಅವರು ರಾತ್ರಿಯೇ ಆಗಮಿಸಿ ಪರಿಶೀಲನೆ ನಡೆಸಿದ್ದರು. ಸಿಪಿಐ ರಂಗನಾಥ್ ನೀಲಮ್ಮನವರ್ ನೇತೃತ್ವದಲ್ಲಿ ಪೊಲೀಸರ ತಂಡ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದರು. ಕೊನೆಗೂ ಆರೋಪಿಗಳನ್ನು ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದ ಕೊಲೆ ಪ್ರಕರಣಗಳನ್ನು ಅತ್ಯಂತ ತ್ವರಿತಗತಿಯಲ್ಲಿ ಭೇದಿಸುವುದರ ಮೂಲಕ ಪೊಲೀಸ್ ಇಲಾಖೆ ಜನರ ವಿಶ್ವಾಸ ಪ್ರೀತಿಗೆ ಕಾರಣವಾಗುತ್ತಿರುವುದು ಸತ್ಯ. ಶಂಕರಿಕೊಪ್ಪ ಹಾಗೂ ಗಡಿಯಂಕನಹಳ್ಳಿ ಗ್ರಾಮದಲ್ಲಿ ಅನೇಕ ಮುಖಂಡರು ಬಿಜೆಪಿ ತೊರೆದು ಶಾಸಕರಾದ ಮಾನೆ ಶ್ರೀನಿವಾಸ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು. ಶಂಕರಿಕೊಪ್ಪದ ಶಂಭು ಮಲಕಣ್ಣನವರ್, ಶಿವಬಸಪ್ಪ ಮಲಕಣ್ಣನವರ್, ಗಡಿಯಂಕನಹಳ್ಳಿಯ ಶಿವನಗೌಡ ಹಳೇಗೌಡರು, ಚನ್ನಬಸಪ್ಪ ಕಳಲಿ, ಈರಪ್ಪ ಯತ್ನಳ್ಳಿ, ಕೃಷ್ಣ ಹರಿಜನ, ಶಾಂತಯ್ಯ ಚಿಕ್ಕಮಠ, ನಿಂಗಪ್ಪ ಮಣ್ಣೂರ್, ಶಂಭು ಯತ್ನಳ್ಳಿ, ಬಸನಗೌಡ ಆಗಸನಹಳ್ಳಿ, ಚಂದ್ರಪ್ಪ ಯಲ್ಲಾಪುರ್, ಬಸವರಾಜ್ ಯಲ್ಲಾಪುರ್, ತಿಪ್ಪಣ್ಣ ಕಳಲಿ, ಈರಯ್ಯ ಚಿಕ್ಕಮಠ, ತಿಪ್ಪಣ್ಣ ಮಣ್ಣೂರ್, ಚನ್ನಬಸಪ್ಪ ಮಿರ್ಜಿ ಸೇರಿದಂತೆ ಹಲವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಇಲ್ಲಿನ ಸಂಸ್ಕೃತ ಕಾಲೇಜಿನ ಉಪನ್ಯಾಸಕ ಗಣಪತಿ ಭಟ್ ಅವರ ಶವ ಅವರ ಬಾಡಿಗೆ ಮನೆಯ ಬಾವಿಯಲ್ಲಿ ಪತ್ತೆಯಾದ ಬಗ್ಗೆ ವರದಿಯಾಗಿದೆ. ಇವರು ಶಿರಸಿ ಮೂಲದವರಾಗಿದ್ದು ಉಡುಪಿಯಲ್ಲಿ ಎಸ್ಎಂಎಸ್ಪಿ ಸಂಸ್ಕೃತ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೆಲಸ ಮಾಡುತ್ತಿದ್ದರು. ಅವಿವಾಹಿತರಾಗಿದ್ದ ಇವರು ಎಂಜಿಎಂ ಕಾಲೇಜ್ ಸಮೀಪದ ಕುಂಜಿಬೆಟ್ಟು ಪ್ರದೇಶದ ಬಾಡಿಗೆ ಮನೆಯಲ್ಲಿ ವಾಸವಿದ್ದರು. ಕೆಲವು ದಿನಗಳಿಂದ ಇವರು ನಾಪತ್ತೆಯಾಗಿದ್ದರಿಂದ ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಶನಿವಾರ ಬೆಳಿಗ್ಗೆ ಅವರ ಮನೆಯ ಬಾವಿಯಲ್ಲಿ ಶವ ಪತ್ತೆಯಾಗಿದೆ. ಅಗ್ನಿಶಾಮಕ ದಳದ ನೆರವಿನಿಂದ ಶವವನ್ನು ಹೊರತೆಗೆಯಲಾಯಿತು. ಪೊಲೀಸರು ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ. ವೈಯಕ್ತಿಕ ಸಮಸ್ಯೆಗಳಿಂದಾಗಿ ಖಿನ್ನತೆಗೆ ಒಳಗಾಗಿದ್ದರೆಂದು ಶಂಕಿಸಲಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾನೂನು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿದ್ದಾರೆ. ಶವವನ್ನು ಉಡುಪಿ ಜಿಲ್ಲಾ ಆಸ್ಪತ್ರೆಗೆ ಪೋಸ್ಟ್ಮಾರ್ಟಂಗೆ ಕಳುಹಿಸಲಾಗಿದೆ. ನಮ್ಮ ಕ್ಷೇತ್ರದ ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳಕಾರ ಮದ್ಗುಣಿಯ ಶ್ರೀ ವೀರಾಂಜನೇಯ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವ ಸುಸಜ್ಜಿತ ಸಿಸಿ ರಸ್ತೆಗೆ ಇಂದು ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಈ ರಸ್ತೆ ನಿರ್ಮಾಣಕ್ಕಾಗಿ ಮೊದಲ ಹಂತದಲ್ಲಿ 10 ಲಕ್ಷ, ದ್ವಿತೀಯ ಹಂತದಲ್ಲಿ 2.20 ಲಕ್ಷ ಹಾಗೂ ತೃತೀಯ ಹಂತದಲ್ಲಿ 10 ಲಕ್ಷ ಸೇರಿ ಒಟ್ಟು 22.50 ಲಕ್ಷ ಅನುದಾನವನ್ನು ಒದಗಿಸಲಾಗಿದ್ದು ಸಾರ್ವಜನಿಕರು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ತೋರಿದ ಪ್ರೀತಿ ಹಾಗೂ ಆತ್ಮೀಯ ಸನ್ಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಜನರ ಈ ನಂಬಿಕೆ ಮತ್ತು ಪ್ರೀತಿಯೇ ನನಗೆ ಇನ್ನಷ್ಟು ಕೆಲಸ ಮಾಡಲು ಸ್ಫೂರ್ತಿ ನೀಡುತ್ತದೆ.
ಈ ಸಂದರ್ಭದಲ್ಲಿ ಹೊಲನಗದ್ದೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಎಂಎಂ ಹೆಗಡೆ, ಮಾಜಿ ಸದಸ್ಯರಾದ ದತ್ತಾತ್ರೇಯ ಪಿಟ್ಗಾರ್, ಬಿಜೆಪಿ ಮುಖಂಡರಾದ ಗಜಾನನ್ ಗುನಗ, ಸಂಬಂಧಪಟ್ಟ ಎಂಜಿನಿಯರ್ಗಳು, ಗುತ್ತಿಗೆದಾರರು ಹಾಗೂ ಊರಿನ ಸಮಸ್ತ ನಾಗರಿಕರು ಉಪಸ್ಥಿತರಿದ್ದರು. ಎಲ್ಲ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಲ್ಲಿ ಈ ಮೂಲಕ ತಿಳಿಸಿರುವುದೇನೆಂದರೆ, ಮೇ 2, 2026 ಶನಿವಾರದಂದು ನಮ್ಮ ವಿಶ್ವದರ್ಶನ ಶಿಕ್ಷಣ ಸಮೂಹವು ವಿಶ್ವದರ್ಶನ ಶಿಕ್ಷಣ ಮಹಾವಿದ್ಯಾಲಯದ ಅಡಿಯಲ್ಲಿ ಬೃಹತ್ ಶಿಕ್ಷಕರ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ತಮ್ಮ ವಿದ್ಯಾಸಂಸ್ಥೆಯಲ್ಲಿ ಖಾಲಿ ಇರುವ ಇತರೆ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳಲು ಒಂದು ಅತ್ಯುತ್ತಮ ಅವಕಾಶವಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉತ್ತಮ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ಳಿ ಎಂದು ವಿನಂತಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಈ ಕೆಳಗಿನ ಅರ್ಜಿಯನ್ನು ಭರ್ತಿ ಮಾಡಲು ಸೂಚಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 6362324651 ಅನ್ನು ಸಂಪರ್ಕಿಸಲು ಕೋರಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಾನಹಳ್ಳಿಯ ಶ್ರೀ ಗಜಾನನ್ ಮಾಧ್ಯಮಿಕ ಶಾಲೆ ಉತ್ತಮ ಫಲಿತಾಂಶ ದಾಖಲಿಸಿದೆ. ಎನ್ಎಂ ಧನುಷ್ ಶೇಕಡ 95.52 ಅಂಕ ಪಡೆದು ಶಾಲೆಗೆ ಪ್ರಥಮ ಸ್ಥಾನ, ಆಶ್ರಿತ ಹೆಗಡೆ ಶೇಕಡ 94.56 ಅಂಕ ಪಡೆದು ದ್ವಿತೀಯ ಸ್ಥಾನ, ಚಂದನ್ ಮರಾಠಿ ಶೇಕಡ 93.44 ಅಂಕ ಪಡೆದು ತೃತೀಯ ಸ್ಥಾನ ಪಡೆದಿದ್ದಾರೆ. ಒಟ್ಟು 9 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿ, 10 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಪಡೆದಿದ್ದು, ಶಾಲೆಯ ಗುಣಾತ್ಮಕ ಫಲಿತಾಂಶ ಎ ಶ್ರೇಣಿಯಾಗಿರುತ್ತದೆ. ವಿದ್ಯಾರ್ಥಿಗಳ ಈ ಸಾಧನೆಗೆ ಸಂಸ್ಥೆಯ ಆಡಳಿತ ಮಂಡಳಿ, ಎಸ್ಟಿಎಂಸಿ ಮತ್ತು ಮುಖ್ಯೋಪಾಧ್ಯಾಯರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆಯಿಂದ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಏಪ್ರಿಲ್ 25, 2026 ಶನಿವಾರ ಈ ದಿನದಂದು ಮಂಡ್ಯ ಜಿಲ್ಲೆಯ ಪಾಂಡವಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಬಾಲ್ಯ ವಿವಾಹ, ಹೆಣ್ಣು ಭ್ರೂಣ ಹತ್ಯೆ ತಡೆ, ವರದಕ್ಷಿಣೆ ಕಿರುಕುಳಕ್ಕೆ ಸಂಬಂಧಿಸಿದಂತೆ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆ ವತಿಯಿಂದ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಪಾಂಡವಪುರದ ಪ್ರಧಾನ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಗೌರವಾನ್ವಿತ ಶ್ರೀಮತಿ ಪಾರ್ವತಮ್ಮ ಸೇರವರು ಹಾಗೂ ಮಂಡ್ಯದ ಅಡಿಷನಲ್ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ತಿಮ್ಮಯ್ಯನವರು ಹಾಗೂ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಗಂಗರಾಜು, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಮಧುಸೂದನ್ ಎಚ್ಎಸ್ ಭಾಗವಹಿಸಿದ್ದರು. ತಮ್ಮ ಭಾಷಣದಲ್ಲಿ ಮೇಲ್ಕಂಡ ವಿಷಯಗಳ ಬಗ್ಗೆ, ಬಹಳಷ್ಟು ಕಾನೂನುಗಳ ಬಗ್ಗೆ ವಿವರವಾಗಿ ಜಾಗೃತಿ ಹಾಗೂ ಅರಿವು ಮೂಡಿಸಿದರು. ಮಂಡ್ಯ ಜಿಲ್ಲೆ ಮಹಿಳಾ ಮಕ್ಕಳ ಅಧ್ಯಕ್ಷರಾದ ಶ್ರೀಮತಿ ರಜನಿ ರಾಜ್ರವರು ಕಾಲೇಜು ವಿದ್ಯಾರ್ಥಿಗಳಿಗೆ ಉಪಯುಕ್ತ ಸಲಹೆಯನ್ನು ನೀಡಿದರು. ಧ್ವನಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಸುಧಾ ವಕೀಲರು ಹಾಗೂ ಸಂಸ್ಥೆಯ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಪ್ರಶ್ನೆಯನ್ನ ಕೇಳಿ ಅಂತ ಹೇಳಿದ್ರು. ಒಬ್ಬರಾದ್ರೂ ಕೇಳಿದ್ರು, ಎಷ್ಟು ಪ್ರಶ್ನೆಗಳು ಕೇಳಬಹುದಾಗಿತ್ತು. ಅವ್ರೊಂದು ಮಾತನ್ನ ಹೇಳ್ತಾರೆ, ನಾನು ಕಾಲೇಜ್ ಲೈಫಲ್ಲಿ ಪೊಲೀಸ್ ಇಲಾಖೆಯವ್ರನ್ನ ನ್ಯಾಯಾಧೀಶರನ್ನ ನೋಡಿಲ್ಲ ಅಂತ. ನಿಮ್ಮ ಮುಂದೆ ನ್ಯಾಯಾಂಗ ಇಲಾಖೆ ಕರ್ಕೊಂಡು ಬಂದಿದ್ದೀವಿ, ಪೊಲೀಸ್ ಇಲಾಖೆಯವ್ರನ್ನ ಕರ್ಕೊಂಡು ಬಂದಿದ್ದೀವಿ, ನೀವು ಕುಳಿತಲ್ಲೇ ಕಾನೂನನ್ನ ತಿಳಿಯಿರಿ ಎಂದು. ಅರ್ಥ ಆಯ್ತಾ? ಒಬ್ಬರಾದ್ರೂ ಪ್ರಶ್ನೆ ಕೇಳಿದ್ರೆ ಹೆಚ್ಚಿನ ವಿದ್ಯಾರ್ಥಿಗಳೇ ಎಷ್ಟು ಪ್ರಶ್ನೆನ ಕೇಳಬಹುದಾಗಿತ್ತು. ನಿಮ್ಮ ಮನೆಯಲ್ಲಿ ನಡೆಯುವಂತ ದೌರ್ಜನ್ಯ, ನಿಮ್ಮ ತಂದೆ ತಾಯಿಗೆ ಕೊಡುವಂತ ದೌರ್ಜನ್ಯ, ಹಿರಿಯವರು ದೊಡ್ಡವರು ಅಥವಾ ನಿಮ್ಮ ಮೇಲೆ ಆಗ್ತಾ ಇರುವಂತ ದೌರ್ಜನ್ಯದ ಬಗ್ಗೆ ನ್ಯಾಯಾಧೀಶರ ಮುಂದೆ ಪ್ರಶ್ನೆಗಳನ್ನ ಕೇಳಬಹುದಿತ್ತು. ಒಬ್ಬರಾದ್ರೂ ಯಾಕೆ ಧ್ವನಿ ಅಂತಲಿಲ್ಲ? ನಮ್ಮ ಮಂಡ್ಯದವರು ಇದೆ. ಬಾಲ್ಯ ವಿವಾಹದ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲಾರು ನಿಮ್ಗೆಲ್ಲ ಗೊತ್ತು, ಕಾನೂನು ತಿಳಿದಿದೆ ಅಲ್ವಾ? ಹೆಣ್ಮಕ್ಳಿಗೆ ಎಷ್ಟು ವರ್ಷ ಆಗಿರ್ಬೇಕು ಅಂತ ಇದೆ, ಮದುವೆ ಆಗ್ಬೇಕಂದ್ರೆ ಎಷ್ಟು ವರ್ಷ ಆಗಿರ್ಬೇಕು? ಹೆಣ್ಮಕ್ಳಿಗೆ ಎಷ್ಟು ಇರ್ಬೇಕು? ಗಂಡ್ಮಗುಗೆ ಅದು ಗೊತ್ತಲ್ವಾ? ಆದ್ರೂ ಎಸ್ಎಲ್ಸಿ ಆಗಿದ ತಕ್ಷಣ ಮದುವೆ ಮಾಡ್ತಾರೆ ಮನೇಲಿ, ಅಥವಾ ಅದು ಒಪ್ಪಿಗೆ ಆಗುತ್ತೆ ಏನು? ಹೆಣ್ಮಕ್ಳಿಗೆ ಗೊತ್ತಿರುತ್ತಲ್ಲ. ಒಂದು ಟೈಮ್ ತುಂಬಾ ಆಕ್ಟಿವ್ ಆಗಿ ನಮ್ಮ ಏನು ಡಾಕ್ಟರ್ಗಳು, ಪೊಲೀಸರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತ ಇದು ಪತ್ತೆ ಆಗ್ತಾ ಇರೋದ್ರಿಂದ ನಿಮ್ಗೆ ಸ್ಟಾಟಿಸ್ಟಿಕ್ಸ್ ಆಗಿ ಕಾಣ್ತಾ ಇದೆ, ಮಂಡ್ಯದಲ್ಲಿ ಜಾಸ್ತಿ ಆಗ್ತದೆ. ಹಾಗಾಗಿ ಮತ್ತೆ ಅಲ್ಲಿ ನಮ್ಗಿಂತ ಜಾಸ್ತಿ ಇದೆ. ಅದನ್ನ ಪತ್ತೆ ಮಾಡ್ತಾ ಇರೋದ್ರಿಂದ ಜನಗಳಿಗೆ ಕಾಣ್ತಾ ಇದೆ. ಹಾಗಾಗಿ ನೀವು ಇದ್ರ ಬಗ್ಗೆ ಯಾವುದೇ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎನ್ಎಂಡಿ ಜಮೀರ್ ಅಹಮದ್ ಭೀಕರ ಹತ್ಯೆ ಪ್ರಕರಣ 5 ಆರೋಪಿಗಳ ಬಂಧನ. ಶಂಕರಿಕೊಪ್ಪ, ಗಡಿಯಂಕನಹಳ್ಳಿ ಅನೇಕ ಬಿಜೆಪಿ ಮುಖಂಡರು ಕಾಂಗ್ರೆಸ್ಗೆ ಸೇರ್ಪಡೆ. ಶಿರಸಿ ಮೂಲದ ಉಪನ್ಯಾಸಕ ಗಣಪತಿ ಭಟ್ ಶವ ಉಡುಪಿಯ ಬಾವಿಯಲ್ಲಿ ಪತ್ತೆ. ಅಳಕಾರ ಮದ್ಗುಣಿಯ ವೀರಾಂಜನೇಯ ದೇವಸ್ಥಾನದ ಸಿಸಿ ರಸ್ತೆಗೆ ಚಾಲನೆ. ಬೃಹತ್ ಶಿಕ್ಷಕರ ಉದ್ಯೋಗ ಮೇಳ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಾನಹಳ್ಳಿಯ ಶ್ರೀ ಗಜಾನನ ಮಾಧ್ಯಮ ಶಾಲೆ ಉತ್ತಮ ಫಲಿತಾಂಶ ದಾಖಲಿಸಿದೆ.
ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಧ್ವನಿ ಸಂಸ್ಥೆಯಿಂದ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮ ಯಶಸ್ವಿ. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.